ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀರಕ್ಷ ರಘುರ. ಇದೀಗ ನಮ್ಮ ಜೊತೆಗಿರುವಂತಹ ಮಹಿಳೆ ಕೂಡ ಭಾರತೀಯ ಏರ್ಫೋರ್ಸ್ನಲ್ಲಿ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವರು ಸಾಹಿತಿ ಕೂಡ ಹೌದು, ವಿಜ್ಞಾನಿ ಕೂಡ ಹೌದು. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡಿರುವಂತಹ ಮಹಿಳೆ ಪೂರ್ಣಿಮಾ ಮಾಳಗಿ ಮನೆಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೊತೆಗೆ ಅವರ ಜೊತೆಗೆ ಅನೇಕ ವಿಷಯಗಳ ಕುರಿತು ಮಾತಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಶ್ರೀರಕ್ಷಾ. ಮಹಿಳೆಯರ ಆರ್ಮಿಯಲ್ಲಿ ಅಥವಾ ಏನು ಹೇಳ್ತಾರೆ ಏರ್ಫೋರ್ಸ್ ಆಗಿರಬಹುದು, ಡಿಫೆನ್ಸ್ ಸೆಕ್ಟರಲ್ಲಿ ಇದರಲ್ಲಿ ಎಷ್ಟು ಅವರಿಗೆ ಫ್ಯೂಚರ್ ಇದೆ, ಇದೆಲ್ಲದರ ಕುರಿತು ಕೂಡ ನಾವು ಮಾತಾಡೋಣ. ಖಂಡಿತ. ಪೂರ್ಣಿಮಾ ಮೇಡಮ್, ನಿಮಗೆ ಏನಂತ ಹೇಳಿದ್ರೆ ಬಾಲ್ಯದಲ್ಲಿಯೇ ಒಂದು ಆಸೆ ಇತ್ತಾ? ಏನಂತ ಹೇಳಿದ್ರೆ ನಾನು ಆರ್ಮಿಗೆ ಸೇರ್ಬೇಕನ್ನುವಂತಹ ಆಸೆ ಇತ್ತಾ, ಅಥವಾ ನಿಮ್ಮ ಕನಸೇನಾಗಿತ್ತು ಬಾಲ್ಯದಲ್ಲಿ? ಬಾಲ್ಯದಿಂದ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಚಿಕ್ಕವರಿದ್ದಾಗ ಫಸ್ಟು ಟೀಚರ್ ಆಗಬೇಕು ಅಂದ್ಕೊಳ್ತೀವಿ. ಯಾಕಂದರೆ ಅವ್ರ ಹತ್ರ ಒಂದು ಗೋಲ್ ಇರುತ್ತೆ, ಅವರೆಲ್ಲರಿಗೂ ಹೊಡೆದು ಅವರು ಕಂಟ್ರೋಲ್ ಮಾಡ್ಬೋದು ಅನ್ನುವಂಥ ಒಂದು ಚಿಕ್ಕವರಿದ್ದಾಗ ಟೀಚರ್ ಆಗಬೇಕು ಅಂತ ಶುರು ಮಾಡ್ಕೊಳ್ತೀವಿ. ಆಮೇಲೆ ಪೊಲೀಸ್ ಆಗಬೇಕು ಅಂದ್ಕೊತೀವಿ. ಆಮೇಲೆ ದೊಡ್ಡ ಟ್ರಕ್ ಓಡಿಸ್ತಾರೆ, ಸೊ ಟ್ರಕ್ ಡ್ರೈವರ್ ಆಗಬೇಕು ಅಂತ ಅಂದ್ಕೊಳ್ತೀವಿ. ಆ ರೀತಿ ನಮ್ಮ ಕನಸುಗಳು ಕೂಡ ಬದಲಾಗ್ತಾ ಹೋಗ್ತಿರ್ತಿದ್ವು. ಸೊ ಫೈನಲಿ ನಾನು PUC ಓದಬೇಕಾದ್ರೆ ನನಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಆದರೆ ಸಫಿಷಿಯೆಂಟ್ ಮಾರ್ಕ್ಸ್ ಬರಲಿಲ್ಲ, ರ್ಯಾಂಕ್ ಬರಲಿಲ್ಲ. ಅದರಿಂದ ಇಂಜಿನಿಯರಿಂಗ್ ಸೇರಿಕೊಂಡೆ. ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಆ ಟೈಮಲ್ಲಿ ನಾನು 1999ರಲ್ಲಿ ಪಾಸ್ಔಟ್ ಆಗಿದ್ದು. ಆ ಟೈಮಲ್ಲಿ ಕೆಲಸದ್ದು ಸ್ವಲ್ಪ ಕಷ್ಟ ಇತ್ತು. ನಮ್ಮ ಸೀನಿಯರ್ಸ್ ಎಲ್ಲರೂ ನಾವು ಕಾಲೇಜಲ್ಲೇ ಇನ್ನು ಕ್ಯಾಂಪಸಲ್ಲಿ ಓಡಾಡ್ತಿರ್ತಿದ್ರು. ಮತ್ತು ಅವಾಗೊಂದು ಸಾಫ್ಟ್ವೇರ್ ಬಬಲ್ ಬಸ್ಟ್ ಅಂತ ಏನು ಹೇಳ್ತೀವಿ, ಎಕನಾಮಿಕ್ ಸ್ಲೋ ಡೌನ್ ಆ ರೀತಿ ಆಗಿದ್ದರಿಂದ 2000 ಇಸ್ವಿನಲ್ಲಿ ನಮಗೆ ಸುಲಭವಾಗಿ ಕೆಲಸ ಸಿಗೋದು ಸಾಧ್ಯವಿರಲಿಲ್ಲ. ಹಾಗಾಗಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ದು. ಆವಾಗಲೂ ಕೂಡ ಇವಾಗ ಏನೊಂದು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಒಂದು ಕ್ರೇಜ್ ಇದೆ, AI ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದ್ರ ಬಗ್ಗೆ ಎಲ್ಲ ಕ್ರೇಜ್ ಇದೆ. ಅದೇ ರೀತಿ ಆವಾಗ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಒಂದು ಕ್ರೇಜ್ ಇತ್ತು. ಸೊ ಯಾವುದೇ ಬ್ರಾಂಚ್ ಓದೋರು ಕೂಡ ಒಂದು ಏನೋ ದುಡ್ಡು ಕೊಟ್ಬಿಟ್ಟು ಒಂದು ಕೋರ್ಸ್ಗಳು ಕಂಪ್ಯೂಟರ್ ಕೋರ್ಸ್ ಮಾಡಿಕೊಂಡು ಕೆಲಸಗಳನ್ನ ಹುಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಕೆಲಸದ ಅವಶ್ಯಕತೆ ತುಂಬ ಇತ್ತು. ಮನೆಯಲ್ಲಿ ಹಣಕಾಸಿಂದ ಕಷ್ಟ ಇತ್ತು. ಆದ್ದರಿಂದ ನನಗೆ ಏರ್ಫೋರ್ಸ್ಗೆ ಹೋಗಲೇಬೇಕು ಅನ್ನುವಂಥದ್ದು ನನ್ನ ಬಾಲ್ಯದ ಕನಸೇನಲ್ಲ. ಅದು ಅನಿವಾರ್ಯವಾಗಿ ಕೆಲಸದ ಅಗತ್ಯವಿದ್ದಿದ್ದರಿಂದ, ಆ ಸಂದರ್ಭದಲ್ಲಿ ತಾನಾಗೆ ಒಂದು ಅವಕಾಶ ಒದಗಿ ಬಂದಿದ್ದರಿಂದ ನಾನು ಏರ್ಫೋರ್ಸು ಸೇರಿಕೊಂಡೆ. ಏರ್ಫೋರ್ಸಿಗೆ ತಾನಾಗಿ ಒದಗಿ ಬಂದಂತಹ ಅವಕಾಶ ಅಂತ ಹೇಳಿದರೆ, ಈಗ ಏನೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಅವಕಾಶ ಬಂದ ತಕ್ಷಣ ಅದನ್ನು ಒಪ್ಪಿಕೊಳ್ಳುವಷ್ಟು ಧೈರ್ಯ ನಮ್ಮಲ್ಲಿ ಖಂಡಿತ ಇರಲ್ಲ. ಪೂರ್ಣಿಮಾ ಮಾಳಗಿ ಮನೆಯವರು ಚಿಕ್ಕದಿಂದ ಇರಬೇಕಾದ್ರೂ ತುಂಬ ಧೈರ್ಯವಂತೆಯ, ಅಥವಾ ಏರ್ಫೋರ್ಸ್ಗೆ ಸೇರಿದ ನಂತರದಲ್ಲಿ ತುಂಬ ಧೈರ್ಯವನ್ನು ಹೊಂದಿದ್ರ? ಹೇಗೆ ಧೈರ್ಯ ಅಂತ ಹೇಳೋದಾದರೆ, ನಾನು 11ನೇ ವರ್ಷಕ್ಕೆ ನಾನು ನವೋದಯ ವಿದ್ಯಾಲಯಕ್ಕೆ ಹೋಗಿದ್ದು, ವಸತಿ ಶಾಲೆ. ಆವಾಗಿಂದನೇ ನಾವು ಅಪ್ಪ ಅಮ್ಮನ ಬಿಟ್ಟು ನಾವೇ ಮಕ್ಕಳೇ ಇರಬೇಕಾದಂಥ ಪರಿಸ್ಥಿತಿಗಳಿತ್ತು. ಮತ್ತು ಅವಾಗೆಲ್ಲ ಚಿಕ್ಕವರಿದ್ದಾಗ ಒಂದು ಈ ದೇವಭೂತದ ಭಯ ಇರುತ್ತೆ, ಹಾವು ಭಯ ಇರುತ್ತೆ. ಮತ್ತು ಏನಂತಾರೆ, ಒಂದು ನಮ್ಮನ್ನು ನಾವು ಈಗ ಎಸ್ಪೆಷಲಿ ಹುಷಾರು ತಪ್ಪಿದಾಗ, ಏನೋ ಅನಾರೋಗ್ಯದಿಂದ ಬಳಲುವಾಗ, ಅಥವಾ ಒಂದು ಚೆನ್ನಾಗಿರೋ ಊಟ ತಿನ್ನಬೇಕು ಅನ್ನಿಸ್ದಾಗ, ಅವಾಗೆಲ್ಲ ನಾವು ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಫಾರ್ಚುನೇಟ್ಲಿ ಆ ಟೈಮಲ್ಲಿ ನನಗೆ ಒಳ್ಳೆಯ ಟೀಚರ್ಸು ರೌಂಡ್ ದ ಕ್ಲಾಕ್ ನಮ್ಮ ಜೊತೆ ಇರ್ತಾ ಇದ್ರು. ಅವರೆಲ್ಲ ಹೌಸ್ ಮಿಸ್ಟರ್ಸು ಆ ಥರ ಎಲ್ಲ ಜೊತೆಲೇ ಇರ್ತಾಯಿದ್ರು. ಮತ್ತು ಸ್ನೇಹಿತರು ತುಂಬ, ಈಗಲೂ ನಮಗೆ ಸ್ಕೂಲ್ ಫ್ರೆಂಡ್ಸ್ ಅಂತಂದರೆ, ನವೋದಯ ವಿದ್ಯಾಲಯದ ಫ್ರೆಂಡ್ಸ್ ಅಂದರೆ ಈಗಲೂ ತುಂಬ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಯಾಕಂದರೆ ನಾವು ಒಬ್ರನ್ನೊಬ್ರು ತುಂಬ ವಲ್ನರಬಲ್ ಸಿಚುವೇಶನ್ಸಲ್ಲಿ ನೋಡಿದ್ದೀವಿ, ತುಂಬ ಚಿಕ್ಕವರಿದ್ದಾಗ ನೋಡಿದ್ದೀವಿ. ಹಾಗಾಗಿ ನನಗೆ ಧೈರ್ಯ ಆವಾಗಿಂದನೇ ಬಂತು ಅಂತ ಹೇಳ್ಬೋದು. ಎರಡನೇದಾಗಿ, ವೆನ್ ಇಟ್ ಕಮ್ಸ್ ಟು ಫುಡ್, ವೆನ್ ಇಟ್ ಕಮ್ಸ್ ಟು ಜಾಬ್, ಅರ್ನಿಂಗ್ ಮನಿ ಫಾರ್ ಯುವರ್ ಲೈವ್ಲಿಹುಡ್, ನಾವು ಧೈರ್ಯ ಮಾಡ್ತೀವಿ ಅಂತ ನನಗನ್ಸುತ್ತೆ. ಆವಾಗಲೂ ಕೂಡ ಎಲ್ಲರೂ ಹೇಳಿದರು. ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ಗೇಟ್ ಎಕ್ಸಾಮ್ ಕೂಡ ಬರೆದಿದ್ದೆ. MTechಗೆ ಹೋಗೋಕ್ಕೆ ನನಗೆ ಅವಕಾಶ ಇತ್ತು. ತುಂಬ ಜನ ಹೇಳಿದ್ದು, MTech ಹೋಗ್ಬಿಡು, ಇದೇ ಕಾಲೇಜಲ್ಲೇ ನೀನು ಅವ್ರಿಗೆ ಬಾಂಡ್ ಬರ್ಕೊಟ್ರೆ ದೇ ವಿಲ್ ಸ್ಪಾನ್ಸರ್ ಯುವರ್ MTech ಸೀಟ್, ಆಮೇಲೆ ನೀವು ಬಂದು ಇಲ್ಲೇ ಪಾಠ ಮಾಡ್ಬೋದು, ಕೆಲಸನೂ ಸಿಗತ್ತೆ, ಒಂದು ಹೈಯರ್ ಎಜುಕೇಷನೂ ಆಗುತ್ತೆ. ಏರ್ಫೋರ್ಸು ಮಿಲಿಟ್ರಿದೆಲ್ಲ ಹೆಣ್ಮಕ್ಳಿಗಲ್ಲ, ಅಷ್ಟು ದೂರ ಎಲ್ಲ ಹೋಗುವಂಥ ಅವಶ್ಯಕತೆ ಇಲ್ಲ, ಯುವರ್ ಅನ್ ಇಂಜಿನಿಯರ್ ಅನ್ನೋ ಥರ ತುಂಬ ಜನ ಡಿಸ್ಕರೇಜೇ ಮಾಡಿದರು. ಆದರೂ ನನಗೆ ಆ ಒಂದು ಸಂದರ್ಭದಲ್ಲಿ ನಾನು ಇಂಜಿನಿಯರಿಂಗ್ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ದಾಗ, ಅಲ್ಲಿ ಒಂದು ಸುಮಾರು 76 ಜನ ಹುಡುಗಿಯರಿದ್ವಿ. ಮೈಸೂರಿನ SSB ಸೆಲೆಕ್ಷನ್ ಬೋರ್ಡ್ನಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು. 76 ಜನ ಹುಡುಗಿಯರಲ್ಲಿ ಬರೀ 6 ಜನನ ಸೆಲೆಕ್ಟ್ ಮಾಡಿದರು. ಆವಾಗ ನನಗೆ ಓಕೆ, ಏನೋ ನನ್ನಲ್ಲಿ ಏನೋ ಒಂದು ಕ್ಷಮತೆಯನ್ನು ಅವ್ರು ಗುರುತಿಸಿರ್ಬೋದು, ಏನೋ ಒಂದು ಸ್ಪೆಷಲ್ ಇರ್ಬೋದು ನನ್ನಲ್ಲಿ, ನಾನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಒಂದು ಆಸೆ ಆಯಿತು.
ಹಾಗಾಗಿ ಮತ್ತೆ ಏನೇ ಅಂದ್ರೂ ಈ ಗೌರ್ಮೆಂಟ್ ಕೆಲಸ ಅಂತಂದರೆ ಆವಾಗ್ಲೂ ಅದಕ್ಕೊಂದು ಬೆಲೆ ಇತ್ತು, ಈಗಲೂ ಬೆಲೆ ಇದೆ. ಆ ರೀತಿ ನಾನು ಮನಸ್ಸು ಮಾಡಿದೆ. ಅದರಲ್ಲಿ ಆ ಸಂದರ್ಭದಲ್ಲಿ ನಾನು ಮುಂದೆ ಎದುರಿಸಬಹುದಾದಂತಹ ಕಷ್ಟಕರವಾದ ಸಿಚುವೇಶನ್ಗಳ ಯಾವ ಕಲ್ಪನೆಯೂ ಇರಲಿಲ್ಲ. ಆಮೇಲೆ ಎರಡನೇದಾಗಿ ನಂದು ಹೈಟು ಕಡಿಮೆ, ಅವಾಗೂ ಎಲ್ಲ ತಮಾಷೆ ಮಾಡ್ತಿದ್ರು. ಪೊಲೀಸ್ ಆಗಲಿ, ಏರ್ಫೋರ್ಸ್, ಡಿಫೆನ್ಸ್ ಯಾವುದೇ ಮಿಲಿಟ್ರಿ ಪಡೆಗಳಿಗೆ ನೀವು ಸೇರ್ಕೋಬೇಕಂದ್ರೆ ಹೈಟು ವೆಯ್ಟು ಒಳ್ಳೆ ಸ್ಟ್ರಾಂಗ್ ಆಗಿರಬೇಕು ಫಿಸಿಕಲಿ, ನಿಮ್ಮ ಕೈಲಿ ಆಗಲ್ಲ ಬಿಡಿ ಅನ್ನೋ ಥರ ಎಲ್ಲನೂ ಡಿಸ್ಕರೇಜ್ ಮಾಡಿದರು. ಇನ್ ಸ್ಪೈಟ್ ಆಫ್ ದಟ್ ಐ ಟ್ರೈಡ್ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಇವಾಗ ಅಂದರೆ ಏರ್ಫೋರ್ಸ್ಗೆ ಸೇರಿದ ಫಸ್ಟಲ್ಲಿ ನಿಮ್ಮ ಏನಂತ ಹೇಳಿದ್ರೆ ನೀವು ಮಾಡಿದಂತಹ ಕೋರ್ಸ್ ಮತ್ತು ಏರ್ಫೋರ್ಸ್ಗೆ ಸೇರಿದ ನಂತರದಲ್ಲಿ ಅದು ಒಂದೇ ಥರ ಇತ್ತಾ, ಅಥವಾ ಏನಾದರೂ ನೆಕ್ಸ್ಟ್ ಹೈಯರ್ ಎಜುಕೇಷನ್ ಏನಾದರೂ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತಾ? ಆ್ಯಕ್ಚುಲಿ ಇಂಜಿನಿಯರಿಂಗ್ ಮುಗಿಸಿದಾಗ ಇಂಜಿನಿಯರಿಂಗ್ ಹುಡುಗರು ನಾವೆಲ್ಲ ಈಗಲೂ ಏನೋ ಒಂದು ತಮಾಷೆ ಮಾಡ್ತಿರ್ತೀವಿ ಅಂತಂದರೆ, ನಾವು ಸೇರ್ಕೊಂಡಿದ್ದಷ್ಟೇ ಗೊತ್ತು, ಯಾವಾಗ ಮುಗೀತು ಯಾವಾಗ ಹೊರಗೆ ಬಂತು ಅಂತ ಏನೂ ಗೊತ್ತೇ ಆಗಲ್ಲ. ಯಾಕಂದರೆ ವಿ ಆರ್ ಆಲ್ವೇಸ್ ಬ್ಯುಸಿ. ಒಂದು ಇಂಟರ್ನಲ್ಸ್ ಮುಗೀತಿದ್ದಂಗೆ ಇನ್ನೊಂದು ಇಂಟರ್ನಲ್ಸ್ ಶುರು, ಇನ್ನೊಂದು ಎಕ್ಸಾಮ್ ಶುರು, ಪ್ರಾಕ್ಟಿಕಲ್ಸ್ ಶುರು, ಏನಾದ್ರು ಒಂದು ಇದ್ದೇ ಇರ್ತಿತ್ತು. ಮತ್ತು 8 ಕ್ವಶನ್ಸ್ ಇದ್ದರೆ ನಮಗೆ ಕುವೆಂಪು ಯೂನಿವರ್ಸಿಟಿ SJMIT ಚಿತ್ರದುರ್ಗದಿಂದ ನಾನು ಮಾಡಿದ್ದು. 8 ಕ್ವಶನ್ಸ್ ಇದ್ದರೆ ಅದಕ್ಕೆ 5 ಕ್ವಶನ್ಸಿಗಷ್ಟೇ ಕಾಲೇಜಲ್ಲಿ ಪಾಠ ಮಾಡೋಷ್ಟು ಸಮಯ ಇರ್ತಾ ಇತ್ತು. ಇನ್ನು ಉಳಿದಿದ್ದು 3 ಕ್ವಶನ್ಸು ನಾವೇ ಪ್ರಿಪೇರ್ ಆಗಬೇಕಾಗಿತ್ತು. ಮತ್ತು ಎಷ್ಟೋ ಸಲ ನಾವೀಗ ಪ್ರಿಪೇರ್ ಆಗಿಲ್ಲ ಅಂತಂದ್ರೂ, ಔಟ್ ಆಫ್ ಸಿಲೆಬಸ್ ಇದ್ರೂ ಕೂಡ ನಾವು ಖಂಡಿತ ಅಟೆಂಪ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಅವಾಗೆಲ್ಲ ಈ ನೆಗೆಟಿವ್ ಮಾರ್ಕಿಂಗು ಈ ಥರದ ಕಾನ್ಸೆಪ್ಟ್ ಇರಲಿಲ್ಲ. ಒಟ್ಟು ಗೊತ್ತಿರಲಿ ಬಿಡಲಿ ಮುನ್ನುಗ್ಗಬೇಕು, ಅದನ್ನು ಆನ್ಸರ್ ಮಾಡಲೇಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ಟು ಅವಾಗಿಂದನೇ ಇತ್ತು. ಸೊ ಇಂಜಿನಿಯರಿಂಗ್ ಈ ಒಂದು ಏನು ನಮಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಒಂದು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಮುನ್ನುಗ್ಗುವಂಥದ್ದು, ತಿಳ್ಕೊಳ್ಳುವಂಥದ್ದು, ಕುತೂಹಲ ಬೆಳೆಸ್ಕೊಳ್ಳುವಂಥದ್ದು ನನಗೆ ತುಂಬ ಸಹಾಯ ಮಾಡ್ತು ಆ ಟೈಮಲ್ಲಿ. ಒಂದು ಹೊಸದನ್ನು ಕಲಿಬೇಕು ಅನ್ನುವಂಥದ್ದು. ಮತ್ತು ಎಕ್ಸಾಮು ಪಾಸ್ ಮಾಡಿದ್ರೆ ಅಷ್ಟೇ ಮನೆಯಲ್ಲಿ ಆಗಲಿ ಅಪ್ಪ ಅಮ್ಮ ಖುಷಿ ಪಡ್ತಾರೆ, ಟೀಚರ್ಸ್ ಖುಷಿ ಪಡ್ತಾರೆ, ಎಲ್ಲರೂ ಖುಷಿ ಪಡ್ತಾರೆ ಅಂತ ಒಂದು ಚಿಕ್ಕವರಿಂದನೂ ನಮಗದು ಇರುತ್ತಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಯು ಕ್ಯಾನ್ ಆಸ್ಕ್ ಫಾರ್ ಸಮ್ ಗಿಫ್ಟ್ಸ್ ಆ ಥರದ್ದೆಲ್ಲ. ಹಾಗಾಗಿ ಓದಿದ್ರೆ ಅಷ್ಟೇ ಒಂದು ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ನಮ್ಮ ಜೀವನವನ್ನು ಬದಲಾಯಿಸುವಂಥ ಶಕ್ತಿ ಹೊಂದಿರುವಂಥದ್ದು ಅಂತ ಒಂದು ಕಲ್ಪನೆ ಇತ್ತು. ಆರ್ಮಿಗೆ ಅಂದರೆ ಏರ್ಫೋರ್ಸ್ಗೆ ಸೇರುವಂತಹ ಒಂದು ಇವಾಗ ಆಫರ್ ಲೆಟರ್ ಬಂತು, ಮನೆಯಲ್ಲಿ ಯಾವ ರೀತಿಯಾದಂತಹ ಒಂದು ರಿಯಾಕ್ಷನ್ ಇತ್ತು? ಜೊತೆಗೆ ನೀವು ಏರ್ಫೋರ್ಸ್ಗೆ ಸೇರ್ತೀನಿ ಅಂತ ಅನ್ನುವಾಗ ನಿಮಗೆ ಸಿಕ್ಕಂತಹ ಬೆಸ್ಟ್ ಸಜೆಷನ್ ಹಾಗೆ ವರ್ಸ್ಟ್ ಸಜೆಷನ್, ಇದರಿಂದ ನೀವು ಹೇಗೆ ಅದನ್ನು ಸ್ವೀಕರಿಸಿದ್ರಿ ಅಂತ? ಏರ್ಫೋರ್ಸ್ನಲ್ಲಿ ನಾನು ಸೇರಿದಾಗ ಅದೇ ನಾವು ತುಂಬ ಕಡಿಮೆ ಜನ ಸೆಲೆಕ್ಟ್ ಆಗಿದ್ದಾಗ ಇಂಟರ್ವ್ಯೂನಲ್ಲಿ ಕೂಡ ಅವರು ಕೇಳಿದರು, ಒಂದು ವೇಳೆ ನಿಮಗೆ ಸೆಲೆಕ್ಷನ್ ಆಗಲಿಲ್ಲ ಅಂತಂದರೆ ಏನು ಮಾಡ್ತೀರಾ ಅಂತ. ನಾನು ಅವಾಗ ಏನು ಹೇಳಿದೆ, ನನಗೆ ಕೆಲಸ ಬೇಕೇ ಬೇಕು, ಈ ಕೆಲಸ ಸಿಗಲಿಲ್ಲ ಅಂತಂದರೆ ಪರವಾಗಿಲ್ಲ, ನಾನು MTech ಮಾಡ್ತೀನಿ ಅಥವಾ ಮುಂದೆ ಏನಾರು ಯಾವ್ದಾದ್ರು ಕಾಲೇಜಲ್ಲಿ ಸೇರ್ಕೊಳ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ, ಏನೋ ಒಂದು ಮಾಡ್ತೀನಿ, ಬಟ್ ನನಗೆ ಕೆಲಸ ಬೇಕೇ ಬೇಕು, ನಾನು ಅದು ಎಲ್ಲದಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿದೆ. ಆವಾಗ ಅವರು ಖುಷಿಪಟ್ಟರು. ಆಮೇಲೆ ನಾನು ಮುಂದೆ ಕೆಲಸಕ್ಕೆ ಸೇರಿಕೊಂಡಾಗ ಒಂದು ಸಲ ಏನಾಗಿತ್ತು, ನೈಟ್ ಡ್ಯೂಟಿ ಇತ್ತು. ಅಂದರೆ ಅಲ್ಲಿ ಯಾವುದೇ ಒಂದು ಏರ್ಫೋರ್ಸ್ ಬೇಸ್ನಲ್ಲಿ 24/7 ನಾವು ಗಾರ್ಡ್ಸ್ ಇದ್ದೇ ಇರ್ತಾರೆ ಎಲ್ಲ ಎಂಟ್ರಿಗಳಲ್ಲೂ. ಸಪೋಸ್ ಒಂದು 20 ಚೆಕ್ ಪೋಸ್ಟ್ಗಳಿದ್ರೆ ಅಷ್ಟೂ ಜಾಗಗಳಲ್ಲಿ ರೌಂಡ್ ದ ಕ್ಲಾಕ್ ಯಾರಾದರೂ ಒಬ್ಬರು ಡ್ಯೂಟಿ ಮೇಲೆ ಇದ್ದೇ ಇರ್ತಾರೆ. ಆವತ್ತಿನ ದಿನ ಯಾರು ಡ್ಯೂಟಿ ಆಫೀಸರ್ ಆಗಿರ್ತಾರೋ ಅವರು ಅಷ್ಟು ಚೆಕ್ ಪೋಸ್ಟ್ಗಳನ್ನ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು, ಅಲ್ಲಿ ಸರಿಯಾಗಿ ಡ್ಯೂಟಿ ಮಾಡ್ತಾ ಇದ್ದಾರಾ ಇಲ್ವಾ, ಅಥವಾ ಯಾರು ಅವ್ರನ್ನ ಹೊಡೆದು ಒಳಗೆ ನುಗ್ಗಿಬಿಟ್ಟಿದ್ದಾರಾ, ಏನಾದರೂ ಒಂದು ಇದೇ ಇರುತ್ತೆ, ಅನ್ಯೂಶ್ವಲ್ ನಮಗೇನಾದ್ರು ಕಾಣಿಸ್ತಿದೆಯಾ, ಅದೆಲ್ಲ ಗಮನಿಸ್ತಾ ಇರಬೇಕಾಗಿತ್ತು. ಸೊ ಅವತ್ತು ಒಂದಿನ ಏನಾಯಿತು, ನಂದು ಡ್ಯೂಟಿ ಇದ್ದಾಗ ನೈಟ್ ಶಿಫ್ಟಿಗೆ ಆಫೀಸಿಂದನೇ ಗಾಡಿ ಇರುತ್ತೆ, ಅದನ್ನು ತೊಗೊಂಡು ನಾವು ಎಲ್ಲ ಪೋಸ್ಟ್ಗಳಿಗೂ ಹೋಗಿ ಅವ್ರು ನಮ್ಮ ಹತ್ರ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ನಾವು ಯಾರಂತ ಹೇಳಬೇಕು, ಯಾಕಂದ್ರೆ ಅವ್ರು ಯಾರನ್ನೂ ಬಿಡೋ ಆಗಿಲ್ಲ, ಆಫೀಸ್ ಗಾಡಿಯಲ್ಲೇ ಇದ್ದರು, ಯೂನಿಫಾರ್ಮ್ ಹಾಕ್ಕೊಂಡೇ ಆಗಿದ್ರು, ನಮ್ಮನ್ನು ಬಿಡೋಂಗಿಲ್ಲ ಅವರು ಒಳಗಡೆಗೆ. ಸೊ ಅವ್ರಿಗೆ ನಾವು ಒಂದು ಹ್ಯಾಂಡ್ಶೇಕ್ ಆಗಿ ನಾವು ಆಫೀಸ್ನವ್ರೆ ಅಂತ ಒಂದು ಕನ್ಫರ್ಮ್ ಆದಮೇಲೆ ನಮ್ಮನ್ನು ಅವ್ರು ಒಳಗೆ ಬಿಡ್ತಾರೆ. ಸೊ ಆ ರೀತಿ ಹೋಗಬೇಕಾದ್ರೆ ಅವತ್ತೇನಾಯಿತು, ಆ ಡ್ರೈವರು ಡ್ರಿಂಕ್ಸ್ ಮಾಡ್ಕೊಂಡು ಬಂದುಬಿಟ್ಟಿದ್ದ. ಸೊ ನನಗೆ ಆ ಸಮಯದಲ್ಲಿ ನಮಗೆ ಐ ವಾಸ್ ಜಸ್ಟ್ 22-23 ಅಷ್ಟು ವಯಸ್ಸಿನಲ್ಲಿ ಈ ಕುಡುಕರು ಅಂದರೆ ಒಂದು ತುಂಬ ಕೆಟ್ಟ ಕಲ್ಪನೆ ಇದೆ. ಕುಡುಕರು ಇವ್ರು ಏನೇನೋ ಮಾಡಿಬಿಡ್ಬೋದು, ಕೊಲೆ ಮಾಡೋ ತನಕ ಹೆಸರಲ್ಲ, ಏನೇನೋ ಒಂದು ಕೆಟ್ಟ ಕಲ್ಪನೆಗಳು ಇರುತ್ತೆ. ಅವರಿಗೆ ಪ್ರಜ್ಞೆನೇ ಇರೋಲ್ಲ, ಅವರಿಗೆ ತಲೆ ಸಮ ಇರೋಲ್ಲ ಅನ್ನೋದ್ರಿಂದ ಹಿಡಿದು.
ಸೊ ನನಗೆ ನಾನೇನು ಮಾಡಿದೆ, ನಾನು ಆ ಡ್ಯೂಟಿನ ಅವತ್ತು ಮಾಡ್ದಲ್ಲೇ ಸೀದಾ ವಾಪಸ್ ಓಡ್ ಬಂದು ರೂಮ್ ಒಳಗೆ ಸೇರ್ಕೊಂಡ್ಬಿಟ್ಟೆ. ನಮ್ಮದು ಡ್ಯೂಟಿ ಆಫೀಸ್ ರೂಮ್ ಒಳಗೆ ಸೇರಿಕೊಂಡು ಅವತ್ತಿನ ಇದರಲ್ಲಿ ನಾವು ನೆಕ್ಸ್ಟ್ ಡೇ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ನಮ್ಮದು ಫೀಡ್ಬ್ಯಾಕ್ ಎಲ್ಲ ಬರೀಬೇಕು, ರಿಜಿಸ್ಟ್ರಲ್ಲಿ ಏನಾಯಿತು ಅಂತ ಎಲ್ಲ ಬರೀಬೇಕು. ಅಲ್ಲಿ ನಾನು ಬರೆದೆ ಡ್ರೈವರ್ ವಾಸ್ ಡ್ರಂಕ್ ಅಂದ್ಬಿಟ್ಟು ಬರೆದೆ. ಅದಕ್ಕೋಸ್ಕರ ನಾನು ರೌಂಡ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಡೇ ನಮ್ಮ ಬಾಸ್ ಕರೆದ್ಬಿಟ್ಟು ಚೆನ್ನಾಗಿ ಹೋಗಿದ್ರು. ಇವಾಗ ಅವರು ಕುಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ವಾಟ್ ಡಿಡ್ ಯು ಡೂ? ಯು ಆರ್ ಆನ್ ಆಫೀಸರ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಯೂರಿಟಿ ಆಫ್ ದಿಸ್ ಸ್ಟೇಷನ್ ಫಾರ್ ದೀಸ್ ಅವರ್ಸ್. ಸೊ ಏನಕ್ಕೆ ನೀನು ಏನು ಆ್ಯಕ್ಷನ್ ತೊಗೊಳ್ಳಿಲ್ಲ? ಫಸ್ಟ್ಲಿ ನೀನು ಅವರನ್ನು ಒಂದು ಮೆಡಿಕಲ್ ಇದಕ್ಕೆ ಕಳಿಸಿ, ಮೆಡಿಕಲ್ ರೂಮ್ ಎಲ್ಲ ಕಡೆ ಇದ್ದೇ ಇರ್ತವೆ ಸ್ಟೇಷನ್ ಒಳಗಡೆ, ಅಲ್ಲಿ ಕಳಿಸ್ಬಿಟ್ಟು ಅವರು ಕುಡ್ಕೊಂಡು ಬಂದಿದ್ದಾರಾ ಇಲ್ವಾ ಕನ್ಫರ್ಮ್ ಆದಮೇಲೆ ಅವರಿಗೆ ನೀವು ಪನಿಷ್ಮೆಂಟ್ ಕೊಡಬೇಕಿತ್ತು. ಆನ್ ಡ್ಯೂಟಿ ಈಸ್ ನಾಟ್ ಸಪೋಸ್ ಟು ಡ್ರಿಂಕ್. ಸೊ ನೀವು ಅವ್ರನ್ನ ಇಗ್ನೋರ್ ಮಾಡಿದ್ರಿಂದ ಅವ್ರು ಏನು ಅಂದ್ಕೊಳ್ತಾರೆ, ಸೊ ನೆಕ್ಸ್ಟ್ ಟೈಮು ಈ ಮೇಡಮ್ ಡ್ಯೂಟಿಲಿದ್ದಾಗ ಭಾಳ ಮಜಾ ಇರುತ್ತೆ, ಏನೂ ಕೆಲಸನೇ ಇರಲ್ಲ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ತಾರೆ ಅಂತ ಅವನಿಗೊಂದು ರಾಂಗ್ ಮೆಸೇಜ್ ಹೋಯಿತು. ಮತ್ತು ಅವನು ನಿಮ್ಮನ್ನು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಇವರು ಹೆಂಗಸು, ಇವ್ರಿಗೇನು ಧೈರ್ಯ ಇಲ್ಲ, ಇನ್ನು ಚಿಕ್ಕವರು. ಆಮೇಲೆ ಅಲ್ಲಿ ನನಗೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಏನಂತಂದರೆ, ನಾನು ಸೌತ್ ಇಂಡಿಯನ್ ಕನ್ನಡದಿಂದ ಹೋಗಿ ನನಗೆ ಹಿಂದಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಅಲ್ಲಿ ಸ್ಟಾಫ್ ಆಗಲಿ, ಡ್ರೈವರು, ಗ್ರೂಪ್ ಸಿ ಮತ್ತು ಡಿ ಲೆವೆಲಲ್ಲಿ ಇರುವಂಥ ವರ್ಕರ್ಸ್ಗೆ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಎಲ್ಲ ಬರ್ತಾ ಇರಲಿಲ್ಲ, ನಮಗೆ ಹಿಂದಿ ಬರ್ತಾ ಇರಲಿಲ್ಲ. ಹಾಗಾಗಿ ಒಂದು ಬೇಸಿಕ್ ಕಮ್ಯುನಿಕೇಷನ್ ಕೂಡ ಕಷ್ಟ ಆಗ್ತಾ ಇತ್ತು. ಸೊ ಏನನ್ನಾದರೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸುವಂಥ ಒಂದು ಧೈರ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಅರ್ಥನೇ ಆಗ್ತಾ ಇಲ್ಲ ಅಂತಂದಮೇಲೆ ಅವರು ನಮ್ಮನ್ನು ಸೀರಿಯಸ್ ಆಗೇ ತೊಗೊಳ್ತಾ ಇರಲಿಲ್ಲ. ಅವಾಗ ಅವರು ಹೇಳಿದರು, ಫಸ್ಟು ನಿನಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದಾಗ ನೀನು ಲ್ಯಾಂಗ್ವೇಜ್ ಕಲಿಬೇಕು. ಅವರಿಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೋ ಅದೇ ಲ್ಯಾಂಗ್ವೇಜಲ್ಲಿ ನೀನು ಮಾತಾಡೋದು ಕಲಿಬೇಕು. ಕಲಿತು ನಿನ್ನ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದನ್ನು ಅವ್ರಿಗೆ ಹೇಳಬೇಕು. ಆಮೇಲೆ ನಿನ್ನಿಂದ ಸಾಲ್ವ್ ಆಗ್ತಾ ಇಲ್ಲ, ಇಲ್ಲಿ ಏನೋ ಒಂದು ತೊಂದರೆ ಇದೆ ಅಂದರೆ ನೀನು ಹೈಯರ್ ಅಪ್ಸ್ ಹತ್ರ ನೀವು ತೊಗೊಂಡೋಗಿ ಹೇಳಬೇಕು. ಎನಿ ಕಾಸ್ಟ್, ಅದು ಏನೇ ಆಗಿರಲಿ. ಅವತ್ತಿನ ನೈಟು ಒಂದು ಡ್ಯೂಟಿ, ಒಂದು ಸೆಕ್ಯೂರಿಟಿ ಚೆಕ್ ಏನು ಆಗಬೇಕಾಗಿತ್ತು ಅದು ಆಗಿಲ್ಲ. ದಿಸ್ ಈಸ್ ಸೀರಿಯಸ್ ಲ್ಯಾಪ್ಸ್ ಆನ್ ಯುವರ್ ಪಾರ್ಟ್, ನಾಟ್ ಆನ್ ಡ್ರೈವರ್, ನಾಟ್ ಆನ್ ಸೆಂಟ್ರಿ ಗಾರ್ಡ್, ಯಾರ ಕಡೆಯಿಂದನೂ ಅಲ್ಲ, ನಿನ್ನ ಕಡೆಯಿಂದ. ಮಿಲಿಟ್ರಿನಲ್ಲಿ ಅವಾಗೆಲ್ಲ ಇನ್ನೂ ಕಡಿಮೆ ಜನ ಹೆಂಗಸರು ಬರ್ತಾ ಇದ್ದಿದ್ದು. ಈಗಲೂ ಕೂಡ ಆಫೀಸರ್ಸ್ ಕೇಡರೆಲ್ಲ ಅಷ್ಟೇ ಮಾತ್ರ ಇದ್ದಾರೆ. ಏರ್ಮನ್ ಕೇಡರಲ್ಲಿ ಇನ್ನೂ ನಾವು ಹೆಂಗಸರನ್ನ ರಿಕ್ರೂಟ್ ಮಾಡ್ಕೊಳ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಸಾವಿರಾರು ಜನ ಜೆಂಟ್ಸ್ ಇರುವಾಗ ನೀವು 5-10 ಜನ ಹುಡುಗಿಯರಿದ್ದರೆ ಎಲ್ಲರ ಗಮನವೂ ನಿಮ್ಮ ಮೇಲೆ ಇರುತ್ತೆ. ನೀವು ಯೂನಿಫಾರ್ಮ್ ಸರಿಯಾಗಿ ಹಾಕೊಂಬಂದಿದ್ದೀರಾ ಇಲ್ವಾ ಅನ್ನೋದ್ರಿಂದ ಹಿಡಿದು, ನೀವು ಎಷ್ಟು ಗಂಟೆಗೆ ಆಫೀಸಿಗೆ ಬಂದ್ರಿ ಅನ್ನೋದು ಹಿಡಿದು, ನೀವು ಏನು ಊಟಕ್ಕೆ ತೊಗೊಂಡು ಬಂದಿದ್ದೀರಾ, ಪ್ರತಿಯೊಂದೂ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ತಪ್ಪುಗಳನ್ನು ತೋರಿಸೋದಕ್ಕೆ ಯಾಕೆ ಅವಕಾಶ ಕೊಡ್ತೀರಾ? ಫರ್ಗೆಟ್ ದಟ್ ಯು ಆರ್ ಅ ವುಮನ್. ರಿಮೆಂಬರ್ ಯು ಆರ್ ಅನ್ ಆಫೀಸರ್ ಫಸ್ಟ್. ಯು ಆರ್ ಆನ್ ಡ್ಯೂಟಿ. ನಿನ್ನ ಎದುರಿಗಿರೋನು ಯಾರೇ ಆಗಿರಲಿ, ಅವನು ಗಂಡೋ ಹೆಣ್ಣೋ, ಅದಕ್ಕೂ ಕೆಲಸಕ್ಕೂ ಏನೂ ಸಂಬಂಧ ಇಲ್ಲ. ಯು ಹ್ಯಾವ್ ಟು ಅಡ್ರೆಸ್ ದಟ್ ಇಶ್ಯೂ ಅಂತ ಅವರು ಆವಾಗ ನನಗೆ ಹೇಳಿದರು. ಮತ್ತು ನೀವು ಹೆಣ್ಮಗಳು ಅಂದ ತಕ್ಷಣ ನಿಮಗೆ ಎಕ್ಸ್ಟ್ರಾ ಕನ್ಸೆಷನ್ ಕೊಡ್ತೀವಿ, ನೀವು ಲೇಟಾಗಿ ಬರಬಹುದು ಅಂಥದ್ದೆಲ್ಲ ಮರೆತು ಬಿಡಬೇಕು. ನೀವು ಇಲ್ಲಿ ಯು ಆರ್ ಆನ್ ಆಫೀಸರ್ ಫಸ್ಟ್ ಆ್ಯಂಡ್ ದೆನ್ ಅ ಲೇಡಿ ಅಂತ ಅವರು ಹೇಳಿದರು. ಆಮೇಲೆ ಅದನ್ನು ನಾನು ತುಂಬ ಥ್ರೂ ಔಟ್ ನನ್ನ ಏರ್ಫೋರ್ಸ್ದು ಕೆರಿಯರ್ 6 ಇಯರ್ಸಲ್ಲಿನೂ ನಾನು ಗಮನಿಸಿದ್ದೀನಿ. ಯಾರೂ ಅಲ್ಲಿ ಬಿಕಾಸ್ ಶಿ ಈಸ್ ಎ ಲೇಡಿ, ಲೆಟರ್ ಬಿ ಲೆಟರ್ ಕಮ್ ಲೇಟ್ ಆರ್ ಲೆಟರ್ ಬಿ ಇನ್ ವಾಟ್ ಎವರ್ ಡ್ರೆಸ್ ಶಿ ಈಸ್ ಕಂಫರ್ಟೇಬಲ್, ಆ ಥರ ಎಲ್ಲ ಯಾವುದೇ ರೀತಿಯ ಕನ್ಸೆಷನ್ ಇರಲಿಲ್ಲ. ಇರೋದೂ ಸರಿ ಅಲ್ಲ. ನಮ್ಮನ್ನು ಒಂದು ಸ್ಟ್ರಾಂಗ್ ಮಾಡಿ, ಇವಾಗ ಹೆಣ್ಮಕ್ಳು ಆಗಿರೋದ್ರಿಂದ ನನಗೊಂಚೂರು ಕೊಟ್ಬಿಡಿ ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನುವ ಇದನ್ನು ಬಿಟ್ಬಿಡಿ ಅಂತ ಹೇಳಿದರು. ಅದು ನನಗೆ ಇವತ್ತವರೆಗೂ ನೆನಪಿದೆ. ಹಾಗಾಗಿ ನಾನು ಯಾವುದೇ ಫೋರಮ್ಗಳಲ್ಲಿ ನಾನು ಫೆಮಿನಿಸ್ಟ್ ಅಂತ ನಮಗೆ ಮೀಸಲಾತಿ ಕೊಡಿ, ನಮಗೆ ಸ್ಪೆಷಲ್ ಕನ್ಸೆಷನ್ ಕೊಡಿ ಅಂತ ನಾನು ಯಾವಾಗೂ ಫೈಟ್ ಮಾಡೋದಿಲ್ಲ. ನಮ್ಮ ಕಾಂಪಿಟೆನ್ಸ್ನ ನಾವು ಪ್ರೂವ್ ಮಾಡಿದ್ರೆ ಕಾಂಪಿಟೇಷನ್ ಮಾಡೋ ಅಗತ್ಯ ಇರೋದಿಲ್ಲ ಅಂತ ನನ್ನ ಭಾವನೆ. ಅದು ನನಗೆ ತುಂಬ ಹೆಲ್ಪ್ಫುಲ್ ಆದಂತಹ ಒಂದು ಸಜೆಷನ್ನು. ಒಂದು ಕೆಟ್ಟ ಸಜೆಷನ್ನು ಅಂತ ಹೇಳಲಾರೆ, ಬಟ್ ಕೆಟ್ಟ ಉದಾಹರಣೆಗಳು ಇದ್ದಾವೆ. ಒಬ್ಬರು ನಮ್ಮ ಕೊಲ್ಲಿಗಿದ್ರು, ಅವರು ಶಿ ವಾಸ್ ಅ ವೆರಿ ಗುಡ್ ಕುಕ್. ಅವ್ರು ಏನು ಮಾಡ್ತಾಯಿದ್ರು, ಪ್ರತಿದಿನ ಆಫೀಸಿಗೆ ಸ್ವಲ್ಪ ಲೇಟಾಗಿ ಬರೋದು. ಆಮೇಲೆ ಅವರು ಬರಬೇಕಾದ್ರೆ ಎಲ್ಲರಿಗೂ ಆಗೋಷ್ಟು ಇಡ್ಲಿ, ದೋಸೆ, ಏನೇನಾದ್ರು ಸ್ವೀಟ್ಗಳು ಮಾಡಿದ್ರೆ ಅದೆಲ್ಲ ತೊಗೊಂಬಂದ್ಬಿಡೋರು. ಸೊ ಬಾಸು ಅವಾಗ ಒಬ್ಬರು ಸೌತ್ ಇಂಡಿಯನ್ನೇ ಇದ್ದರು. ಅವ್ರಿಗೆ ತುಂಬ ಖುಷಿ, ಏನೋ ಒಂದು ನಮ್ಮ ಮೆಸ್ಸಲ್ಲಿ ಯಾವಾಗಲೂ ಅದೇ ಪನ್ನೀರು, ಅದೇ ಆಲೂ ಪಲ್ಯ ಎಲ್ಲ ತಿಂದು ಬೋರ್ ಆಗ್ತಾ ಇರ್ತಿತ್ತಲ್ಲ, ಸರಿ ಏನೋ ಒಂದು ತರ್ತಾ ಇದ್ದಾರೆ ಇವರು ಅಂದ್ಬಿಟ್ಟು ಅವರ ಕೆಲಸನ ಬೇರೆಯವ್ರು ಮಾಡಿಬಿಟ್ಟು ಅವ್ರಿಗೆ ಶಿ ವಾಸ್ ಅಲೋಡ್ ಟು ಕಮ್ ಅ ಲಿಟಲ್ ಲೇಟರ್, ಆ ಥರದ್ದೆಲ್ಲ ಒಂದೇನೋ ಇತ್ತು. ಅದಾದ ನಂತರ ಇನ್ನೊಬ್ಬರು ಬೇರೆ ಒಬ್ಬ ಬೆಂಗಾಲಿ ಬಾಸ್ ಬಂದರು.
ಅವ್ರಿಗೆ ಇದೆಲ್ಲ ನೋಡಿ ತುಂಬ ತಲೆ ಕೆಟ್ಟೋಯ್ತು. ಈ ಈ ಹೆಣ್ಮಕ್ಳು ಯಾವಾಗ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವಾಗ ನೋಡಿದ್ರು ಇದೇ ಊಟ ತಿಂಡಿ. ಐ ಆಮ್ ನಾಟ್ ಹಿಯರ್ ಟು ಈಟ್ ಯುವರ್ ರೆಸಿಪಿ, ದಿಸ್ ಇಸ್ ನಾಟ್ ಅ ಪ್ಲೇಸ್ ಟು ಶೋ ಯುವರ್ ಕ್ಲಿನರಿ ಸ್ಕಿಲ್ಸ್, ಬಟ್ ಆ್ಯಸ್ ಅನ್ ಇಂಜಿನಿಯರ್ ವಾಟ್ ಯು ಆರ್ ಡೂಯಿಂಗ್ ಅಂತ ಅವರು ಅವತ್ತು ಕ್ಲಾಸ್ ತೊಗೊಂಡ್ರು ಅವರಿಗೆ. ಸೊ ಯಾವತ್ತಿದ್ರೂ ನಮ್ಮನ್ನು ಕಾಪಾಡೋದು ನಮ್ಮ ಕೆಲಸ, ನಮ್ಮ ಕೆಲಸದ ಬಗ್ಗೆ ನಮಗಿರುವ ಶ್ರದ್ಧೆ ಮತ್ತು ನಾಲೆಡ್ಜ್, ಅದು ಮಾತ್ರ ನಮಗೆ ಕಾಪಾಡತ್ತೆ. ಹಾಗಾಗಿ ಬೇರೆ ಯಾವುದೋ ರೀತಿಯಲ್ಲಿ ಫೇವರ್ಸ್ ಮಾಡುವುದು, ನಮ್ಮ ಕೆಲಸನ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಅದೊಂದು ದಿನದ ಕೆಲಸ ಅಲ್ಲ. ಅದು ಥ್ರೂ ಔಟ್ ನಮ್ಮ ಕೆರಿಯರಲ್ಲಿ ನಮ್ಮ ಜೊತೆ ಬರುವಂಥದ್ದು ನಮ್ಮ ಕಾಂಪಿಟೆನ್ಸ್, ನಮ್ಮ ನಾಲೆಡ್ಜ್ ಅನ್ನುವಂಥದ್ದು ಅವತ್ತು ಅವರಿಂದ ಒಂದು ಎಕ್ಸಾಂಪಲ್ ಅದು ಅಂತ ನನಗೆ ಅರ್ಥ ಆಯಿತು.